ಅಪ್ಪ ಅಪ್ಪ ಐ ಲವ್ ಯು ಅಪ್ಪ. ಇವತ್ತಮ್ಮ ನನಗೆ ಚಾಕ್ಲೇಟ್ ಕೊಡಿಸ್ಲಿಲ್ಲ, ಬರುವಾಗ ಮರೀದೆ ತಗೊಂಬಾ. ಈ ವಿಡಿಯೋ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಗೂಗಲ್ ಫ್ಲೋ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇವಾಗ ನೀವು ಅನ್ನೋ ಆಪ್ಷನ್ ತೋರಿಸುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಕೊಡೋ ಪ್ರಾಂಪ್ಟನ್ನು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಪೇಸ್ಟ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ಇಲ್ಲಿ ಇಮೇಜ್ ಅಂತ ತೋರಿಸ್ತಿದ್ದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ. 9:16 ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋ 3.1 ಲೈಟ್ ಇದೆಯಲ್ಲ ಅಲ್ಲಿ ಫಸ್ಟ್ ಒನ್ ಸೆಲೆಕ್ಟ್ ಮಾಡ್ಕೊಳ್ಳಿ. 10 ಸೆಕೆಂಡಿಗೆ ಇಟ್ಟು ಆರೋ ಮಾರ್ಕ್ ತೋರಿಸ್ತಿದೆಯಲ್ಲ ಕ್ಲಿಕ್ ಮಾಡಿದ್ರೆ ವಿಡಿಯೋ ಸ್ವಲ್ಪ ಜನ್ರೇಟ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ. ಹಾಗೆ ವೆಯ್ಟ್ ಮಾಡಬೇಕಾಗುತ್ತೆ. ನೀವು ವೆಯ್ಟ್ ಮಾಡ್ದೇ ನೀವೇನಾದರೂ ಬ್ಯಾಕ್ ಬಂದರೆ ವಿಡಿಯೋ ಇವಾಗ ನಿಮಗೆ ಜನ್ರೇಟ್ ಆಗೋಲ್ಲ, ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಅದಕ್ಕೆ ಹೇಳ್ತಾ ಇರೋದು, ವಿಡಿಯೋ ಜನ್ರೇಟ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ನೀವು ಸ್ಕಿಪ್ ಮಾಡಿ ಏನಾದರೂ ನೋಡಿದ್ರೆ ಫ್ರೆಂಡ್ಸ್, ಅಲ್ಲಿ ನಾನು ಏನು ಮಾಡಿದೆ ಚೇಂಜಸ್ಸು ಅಂತ ಗೊತ್ತಾಗಲ್ಲ. ಸ್ಕಿಪ್ ಮಾಡ್ದೇ ಕಂಟಿನ್ಯೂಸ್ ಆಗಿ ನೋಡಿದ್ರೆ ಸ್ಟೆಪ್ ಬೈ ಸ್ಟೆಪ್ಪು ನಾನು ಏನು ಮಾಡಿದೆ ಅಂತ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇವಾಗ ವಿಡಿಯೋ ಜನ್ರೇಟ್ ಆಗಿದೆ. ಜನ್ರೇಟ್ ಆಗಿರೋ ವಿಡಿಯೋನ ಡೌನ್ಲೋಡ್ ಮಾಡಬೇಕು ಅಂದರೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಡೌನ್ಲೋಡ್ ಅಂತ ಕೊಟ್ಟರೆ ಡೌನ್ಲೋಡ್ ಆಗುತ್ತೆ ಫ್ರೆಂಡ್ಸ್. ವಿಡಿಯೋ ರೆಡಿ ಆಯಿತು. ಇದೇ ಥರ ನೆಕ್ಸ್ಟ್ ವಿಡಿಯೋ ಹೇಗೆ ಮಾಡಬೇಕು ಅಂತ ನಾನು ಇಲ್ಲಿ ತೋರಿಸ್ತೀನಿ. ಸೇಮ್ ಮುಂಚೆದೇನಿತ್ತು ನಾನು ಕೊಟ್ಟಿರೋ ಪ್ರಾಂಪ್ಟ್ನ ಅದನ್ನೇ ಕಾಪಿ ಮಾಡಿಬಿಟ್ಟು ಇಲ್ಲಿ ನೀವು ಇವಾಗ ಏನೇನು ಚೇಂಜಸ್ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ಪು ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಫಸ್ಟು ನೀವು ಇಲ್ಲಿ ನಿಮ್ಮ ಓಮ್ ಅಂತ ಇರುತ್ತೆ. ಓಮ್ನ ನೀವು ಯಾವ ಥರ ಬೇಕೋ ಆ ಥರ ನೀವು ಇಲ್ಲಿ ರೆಡಿ ಮಾಡ್ಬೋದು. ನಾನಿವಾಗ ಏನು ಕೊಡ್ತಾಯಿದ್ದೀನಿ ಅಂದರೆ ಲೈಟ್ ಆ್ಯಂಡ್ ಫ್ಲವರ್ ಡೆಕೋರೇಟಿವ್ ಫೆಸ್ಟಿವ್ ಒಕೇಶನ್ ಅನ್ನೋದನ್ನು ನಾನು ಇಲ್ಲಿ ಟೈಪ್ ಮಾಡ್ತಾಯಿದ್ದೀನಿ. ಟೈಪ್ ಮಾಡೋಣ. ಲೈಟ್ ಆ್ಯಂಡ್ ಟೈಪ್ ಮಾಡ್ಕೊಬೇಕಾಗುತ್ತೆ. ಡೆಕೋರೇಟಿವ್ ಫೆಸ್ಟಿವ್ ಒಕೇಶನ್ ಅಂತ ಟೈಪ್ ಮಾಡ್ಕೊಬೇಕಾಗುತ್ತೆ. ನೋಡಿ ಟೈಪ್ ಮಾಡ್ತಾಯಿದ್ದೀನಿ. ಈ ಥರ ಟೈಪ್ ಮಾಡಿದಾದಮೇಲೆ ನೆಕ್ಸ್ಟು ನೀವು ಇವಾಗ ಬೇಬಿಗೆ ಡ್ರೆಸ್ಸು ಯಾವ ಥರ ಬೇಕು ಆ ಥರ ನೀವು ಹಾಕ್ಬೋದು. ನಿಮಗೆ ಏನು ಅನಿಸುತ್ತೋ ಡ್ರೆಸ್ಸು, ಇವಾಗ ಟ್ರೆಡಿಷನಲ್ ಡ್ರೆಸ್ ಆಗಿರ್ಬೋದು, ಸ್ಯಾರಿ ಆಗಿರ್ಬೋದು, ಫ್ರ್ಯಾಕು, ಲಂಗ ಬ್ಲೌಸು, ಆ ಥರ ಏನು ಬೇಕೋ ನಿಮಗೆ ಏನು ಅನಿಸುತ್ತೆ, ಬೇಬಿಗೆ ಯಾವ ಥರ ಡ್ರೆಸ್ ಹಾಕಬೇಕು ಅನಿಸುತ್ತೋ ಅದನ್ನು ನೀವು ಅಲ್ಲಿ ಟೈಪ್ ಮಾಡ್ಕೊಬೇಕಾಗುತ್ತೆ. ಇವಾಗ ಬೇಬಿಗೆ ಡ್ರೆಸ್ದು ನೋಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ಇಲ್ಲಿ ಬಂದ್ಬಿಟ್ಟು ನಾನು ಬಟರ್ಫ್ಲೈ ಫ್ರಾಕ್ ಅಂತ, ಇವಾಗ ನಾವು ಅದನ್ನು ಚೇಂಜ್ ಮಾಡೋಣ. ಬಟರ್ಫ್ಲೈ ಫ್ರಾಕ್ ಅನ್ನೋ ಜಾಗದಲ್ಲಿ ಇವಾಗ ನಾವು ನೆಕ್ಸ್ಟು ಇದನ್ನು ಡಿಲೀಟ್ ಮಾಡ್ಕೊಬೇಕಾಗುತ್ತೆ. ಡಿಲೀಟ್ ಮಾಡಿಕೊಂಡು ನೆಕ್ಸ್ಟು ಇವಾಗ ನಾವು ಇಂಡಿಯನ್ ಟ್ರೆಡಿಷನಲ್ ಫ್ರಾಕ್ ಅಂತ ಹಾಕ್ತಾಯಿದ್ದೀನಿ ನಾನು. ನೀವು ಬೇರೆ ಥರನೂ ಹಾಕ್ಕೋಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಮಾಡೋ ಒಂದು ಸಬ್ಸ್ಕ್ರೈಬು, ಒಂದು ಲೈಕು, ಒಂದು ಶೇರಿಂದ ನಮಗೆ ನೆಕ್ಸ್ಟ್ ಮಾಡೋ ವಿಡಿಯೋಗಳಿಗೆ ಪ್ರೋತ್ಸಾಹ ತುಂಬ್ದಂಗೆ ಆಗುತ್ತೆ. ನಾವಿವಾಗ ಡೈಲಾಗನ್ನು ಚೇಂಜ್ ಮಾಡ್ಕೊಳ್ಳೋಣ. ಏನಂತ ಹೇಳಬೇಕು ಅನ್ನೋ ಡೈಲಾಗನ್ನು ಚೇಂಜ್ ಮಾಡ್ಕೊಬೇಕಾಗುತ್ತೆ. ಅದಕ್ಕೆ ಫಸ್ಟು ಎಲ್ಲನೂ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಮುಂಚೆ ಏನು ಹಾಕಿದ್ವೋ ಡೈಲಾಗ್ ಅದನ್ನು ಎಲ್ಲ ಫುಲ್ಲು ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಹೊಸ್ದಾಗಿ ಹಾಕ್ಕೋಬೇಕಾಗುತ್ತೆ. ಇವಾಗ ಇದಕ್ಕೇನಂತ ಹಾಕೋದು, ರಕ್ಷಾಬಂಧನ, ಎಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳು ಅಂತ ಹಾಕೋಣ. ನೀವು ಈ ಥರ ಕನ್ನಡ ಟೈಪಿಂಗಲ್ಲಿ ಟೈಪ್ ಮಾಡಬೇಕು ಅಂದರೆ ಕನ್ನಡ ಡ್ಯಾಶ್ಬೋರ್ಡ್ ಅಂತ ಇರುತ್ತೆ ಪ್ಲೇಸ್ಟೋರಲ್ಲಿ, ಅದನ್ನು ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ಟೈಪ್ ಮಾಡಿದ್ರೆ ಈ ಥರ ನಿಮಗೆ ಕನ್ನಡದಲ್ಲಿ ವರ್ಡ್ಸು ಟೈಪ್ ಆಗುತ್ತೆ. ನಾನು ಕೊಟ್ಟಿರೋ ಪ್ರಾಂಪ್ಟನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಫ್ರೆಂಡ್ಸ್. ನೀವು ಅಲ್ಲಿ ಹೋಗಿ ಕಾಪಿ ಮಾಡಿಕೊಂಡು ಇದೇ ಥರ ವೀಡಿಯೋಗಳನ್ನ ಜನ್ರೇಟ್ ಮಾಡಿ ಫೇಸ್ಬುಕ್ಕು, ಯೂಟ್ಯೂಬಲ್ಲಿ ಎಲ್ಲ ಹಾಕಿ ನೀವು ನಿಮ್ಮ ವೀಡಿಯೋಸ್ನ ವೈರಲ್ ಮಾಡ್ಕೋಬೋದು. ಇವಾಗ ಟ್ರೆಂಡಿಂಗಲ್ಲಿದೆ ಇದು AI ವೀಡಿಯೋಸು. ಇನ್ಸ್ಟಾಗ್ರಾಮಲ್ಲೂ ಸಹ ಈ ಥರ ವೀಡಿಯೋಸ್ನ ಹಾಕಿ ನೀವು ಫಾಲೋವರ್ಸ್ನ ಗೇನ್ ಮಾಡ್ಬೋದು. ರೆಡಿ ಮಾಡ್ಕೊಂಡಿದ್ದಾಯಿತು, ಟೈಪ್ ಮಾಡಿದ್ದೆಲ್ಲ ಆಯಿತು. ಇವಾಗ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಸೆಲೆಕ್ಟ್ ಮಾಡಿಕೊಂಡು 9:16 ಸೆಲೆಕ್ಟ್ ಮಾಡಿಕೊಂಡು 10 ಸೆಕೆಂಡ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ಇವಾಗ ವಿಡಿಯೋ ಜನ್ರೇಟ್ ಆಗುತ್ತೆ ಫ್ರೆಂಡ್ಸ್. ವಿಡಿಯೋ ಜನ್ರೇಟ್ ಆಗೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಮುಂಚೆ ಥರನೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಇವಾಗ ವಿಡಿಯೋ ಫುಲ್ಲು ಲೋಡ್ ಆಗಿದ್ದಾದಮೇಲೆ ನೆಕ್ಸ್ಟು ಸೇಮ್ ಅದೇ ಥರ ವಿಡಿಯೋನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಇವಾಗ ಎಲ್ಲರಿಗೂ ರಕ್ಷಾಬಂಧನದ ಶುಭಾಶಯಗಳು. ಆಯಿತು. ಇದೇ ಥರ
ಹೆಚ್ಚಿನ ವೀಡಿಯೋಗಳಿಗೆ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಬಾಯ್ ಬಾಯ್.